ವೈಶಾಖ್ ಆತ್ಮಹತ್ಯೆಯಲ್ಲಿ ನಮಗೆ ಯಾವುದೇ ಅನುಮಾನ ಇಲ್ಲ ಎಂದು ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ವೈಶಾಖ್ ಕುಟುಂಬ. ವೈಶಾಖ್ನ ಮನೆಗೆ ಬರೋದಕ್ಕೆ ನಾವು ಹೇಳಿದ್ವಿ, ನಮ್ಮದೇನು ತಕರಾರು ಇರಲಿಲ್ಲ, ಆದರೆ ವೈಶಾಖ್ ಬರ್ತಿರ್ಲಿಲ್ಲ, ನಾವು ಈ ವಿಚಾರದಲ್ಲಿ ಒತ್ತಾಯ ಮಾಡ್ತಿರ್ಲಿಲ್ಲ, ಸುಮ್ಮನಾಗ್ಬಿಟ್ಟಿದ್ವಿ ಅಂತ ಪ್ರಾಥಮಿಕವಾಗಿ ಮೃತಪಟ್ಟಿರುವಂತಹ ವೈಶಾಖ್ ಕುಟುಂಬಸ್ಥರು ಪೊಲೀಸರ ಮುಂದೆ ಹೇಳಿಕೆಯನ್ನು ನೀಡಿದ್ದು, ಈ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ವೈಶಾಖ್ ನೇಣಿಗೆ ಶರಣಾಗ ಸೀರೆ ಕಟ್ ಮಾಡಿದ್ ನಾನೇ, ಮೊದಲಿಗೆ ನೋಡಿದ್ದು ನಾನೇ ಎನ್ನುವಂತಹ ಹೇಳಿಕೆಯನ್ನ ಒಂದ್ ಕಡೆ ಕೃಷಿ ತಾಪಣ್ಣ ನೀಡಿದ್ದಾರೆ, ಮತ್ತೊಂದ್ ಕಡೆ ಪೋಷಕರು ಈ ಆತ್ಮಹತ್ಯೆಯಲ್ಲಿ ನಮ್ಗೆ ಯಾವುದೇ ಅನುಮಾನ ಇಲ್ಲ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಇಬ್ಬರೂ ನೀಡಿರುವಂತಹ ಹೇಳಿಕೆಗಳ ಬಗ್ಗೆ ಹೇಳ್ಬೋದಾ ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ಏನು ಈಗಾಗಲೇ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇರುವಂತಹದ್ದು. ಜೊತೆಗೆ ಏನು ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಕೃಷಿ ತಪಾಂಡ ಅವರ ಒಂದು ಹೇಳಿಕೆಯನ್ನ ಪೊಲೀಸರು ಮಾಡ್ಕೊಂಡಿರ್ತಾರೆ. ಯಾಕೆಂತಂದ್ರೆ ಮೊದಲನೇದಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಇದೇ ನಟಿ ಕೃಷಿ ತಪಾಂಡ ಅವರು. ಅಂದ್ರೆ ಅವರು ಮೊದಲನೇದಾಗಿ ಕ್ಷೇಮವನ ಅನ್ನುವಂತಹ ಒಂದು ಇದಕ್ಕೆ ಹೋಗಿರ್ತೇನೆ, ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅಲ್ಲಿ ಹೋಗಿರ್ತೇನೆ. 3 ದಿನಗಳ ಕಾಲ ನಾನು ಮನೆಯಲ್ಲಿ ಇರೋದಿಲ್ಲ. 3 ದಿನಗಳ ನಂತರದಲ್ಲಿ ನಾನು ಮನೆ ಬಳಿ ಬಂದಂತ ಸಂದರ್ಭದಲ್ಲಿ ಮನೆ ಲಾಕ್ ಆಗಿತ್ತು. ಜೊತೆಗೆ ಈ ಮನೆಗೆ ಆ ಒಂದು ಫ್ಲಾಟ್ಗೆ ಸಂಬಂಧಪಟ್ಟಂತೆ 2 ಕೀ ಇರುತ್ತೆ. 2 ಕೀಯಲ್ಲಿ 1 ಕೀ ವೈಶಾಖ್ ಬಳಿ ಇತ್ತು, ಇನ್ನೊಂದು ಕೀ ನನ್ನ ಬಳಿ ಇತ್ತು. ಹೀಗಾಗಿ ನಾನು ಮನೆಯ ಬಳಿ ಬಂದು ನೋಡಿದಂತ ಸಂದರ್ಭದಲ್ಲಿ ಮನೆ ಬಾಗಿಲು ಲಾಕ್ ಆಗಿತ್ತು. ಅಂದ್ರೆ ಫ್ಲಾಟ್ ಏನಿತ್ತು ಆ ಒಂದು ಫ್ಲಾಟ್ ನ ಮುಂಬಾಗ್ಲಲ್ಲೇ ಒಂದು ಲಾಕ್ ಆಗಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ವೈಶಾಖ್ ಇಲ್ಲ, ಎಲ್ಲೋ ಹೊರಗಡೆ ಹೋಗಿರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಹೋಗಿರ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿಯಾದಂತಹ ಕರೆ ಕೂಡ ಆತನಿಗೆ ಮಾಡಲಿಲ್ಲ. ನನ್ನ ಬಳಿ ಇದ್ದಂತಹ ಒಂದು ಕೀಯಲ್ಲೇ ಫ್ಲಾಟ್ ನ ಬಾಗಿಲನ್ನ ಓಪನ್ ಮಾಡಿ ಒಳಗಡೆ ಹೋದಂತ ಸಂದರ್ಭದಲ್ಲಿ ರೂಮ್ ನಲ್ಲಿ ಒಂದು ಸೀರೆಗೆ ಇವರು ನೇಣು ಹಾಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಪತ್ತೆ ಆದ್ರು. ಆಗ ನಾನು ಗಾಬರಿಯಾಗಿ ಅವರನ್ನ ಕೆಳಗಡೆ ಇಳಿಸುವಂತ ಪ್ರಯತ್ನ ಪಟ್ಟೆ. ಅದಾದ ನಂತರದಲ್ಲಿ ಇವರು ಮೃತ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ನನಗೆ ಯಾವಾಗ ಗೊತ್ತಾಯಿತೋ ಹಾಗೆ ಇಮ್ಮಿಡಿಯೇಟ್ ಆಗಿ ನಾನು ಕುಟುಂಬ ಜೊತೆಗೆ ಪೊಲೀಸರು ಇಬ್ಬರಿಗೂ ಕೂಡ ಮಾಹಿತಿಯನ್ನ ನೀಡಿದೆ. ಮಾಹಿತಿ ನೀಡಿದ ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮುಂದಿನ ಕ್ರಮಕ್ಕೆ ಮುಂದಾದ್ರು ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಏನು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೃಷಿ ತಪಾಂಡ ಅವರು ನೀಡಿರುವಂತಹದ್ದು. ಇನ್ನು ಇದನ್ನು ಹೊರತುಪಡಿಸಿದ್ರೆ ಕುಟುಂಬಸ್ಥರಿಗೆ ಏನಾದ್ರೂ ಅನುಮಾನ ಇದೆಯಾ ಅಥವಾ ಕೃಷಿ ತಪಾಂಡ ಅವರ ಜೊತೆ ವಾಸ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಇವರ ಮಧ್ಯೆ ಏನಾದ್ರೂ ಬೇರೆ ವ್ಯವಹಾರಗಳಿತ್ತ, ಜೊತೆಗೆ ಅಲ್ಲಿ ಏನಾದ್ರೂ ಅನುಮಾನ ಇದೆಯಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಮಾಹಿತಿಯನ್ನು ಕೂಡ ಪೊಲೀಸರು ತಗೊಳ್ಳೋಕೆ ಮುಂದಾಗ್ತಾರೆ ಪ್ರಾಥಮಿಕವಾಗಿ. ಆ ಒಂದು ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಜೊತೆಗೆ ನಮ್ಮ ಕೌಟುಂಬಿಕ ಕಲಹ ಅಥವಾ ಕೌಟುಂಬಿಕ ಒಂದು ಯಾವುದೇ ರೀತಿಯಾದಂಥ ಜಗಳ ಕೂಡ ಇರಲಿಲ್ಲ. ಆತ ಆಗಾಗ ಈ ರೀತಿಯಾಗಿ ಮಾಡ್ತಾ ಇದ್ದ. ಜೊತೆಗೆ ಈ ಸಂದರ್ಭದಲ್ಲಿ ಹೋದಾಗ್ಲೂ ಕೂಡ ಆತ ವಾಪಸ್ ಅಂದ್ರೆ ವೈಶಾಖ್ ಏನಿದ್ದಾನೆ ಆತ ನಮ್ಮ ಮನೆಗೆ ವಾಪಸ್ ಬರಲಿಕ್ಕೆ ಅಥವಾ ವಾಪಸ್ ಬಂದು ಮನೆಯಲ್ಲಿ ಇರ್ಲಿಕ್ಕೆ ನಮ್ದು ಯಾವುದೇ ರೀತಿಯಾದಂಥ ತಕರಾರು ಇರಲಿಲ್ಲ. ನಾವು ಕೂಡ ಪದೇ ಪದೇ ಆತನನ್ನ ಕರಿತಾ ಇದ್ವಿ. ಆತ ಸ್ವಇಚ್ಛೆಯಿಂದ ಬರ್ತಾ ಇರಲಿಲ್ಲ, ಆತನ ಪಾಡಿಗೆ ಆತ ಇರ್ತಾ ಇದ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನ ಕುಟುಂಬಸ್ಥರು ನೀಡಿರುವಂತಹದ್ದು. ಜೊತೆಗೆ ಯಾರ ಮೇಲೆ ಆದ್ರೂ ಅನುಮಾನ ಇದೆಯಾ, ಈ ಒಂದು ಕೊಲೆ ಮಾಡಿರ್ಬೋದಾ ಅಥವಾ ಏನಾದ್ರೂ ಆತ್ಮಹತ್ಯೆಗೆ ಮುಖ್ಯ ಕಾರಣ ಇದೆಯಾ, ಯಾರಾದ್ರೂ ಪ್ರೆಷರ್ ಹಾಕಿರುವಂತ ಸಾಧ್ಯತೆ ಇದೆಯಾ ಅನ್ನುವಂಥ ಮಾಹಿತಿಯನ್ನ ಪೊಲೀಸರು ಪಡ್ಕೊಳ್ಳಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಹೇಳಿರುವಂತಹದ್ದು ನಮ್ಗೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರ ಮುಂದೆ ಹೇಳಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಒಂದು ಏನು UDR ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.